ದೇವರ ಹುಂಡಿಯಲ್ಲಿ ಭಕ್ತರಿಂದ ತರಹೇವಾರಿ ದೂರುಗಳು ಬಂದಿರುವಂತದ್ದು. ಫ್ಯಾಮಿಲಿ ಮ್ಯಾಟರ್ಗಳು, ಲವರ್ ನೋವು, ಪಾರ್ಕಿಂಗ್ ಸಮಸ್ಯೆ ಬಗ್ಗೆ ಕೂಡ ದೂರುಗಳನ್ನ ಹಾಕಲಾಗಿದೆ. ನನ್ನ ಗಂಡನಿಗೆ ಫೋನು ಮೆಸೇಜ್ ಮಾಡ್ತಾಳೆ, ಅವಳಿಗೆ ಶಿಕ್ಷೆ ಕೊಡು ದೇವರೇ ಅಂತ ಪತ್ರಗಳನ್ನ ಬರೆದು ಹುಂಡಿಯಲ್ಲಿ, ದೇವರ ಹುಂಡಿಯಲ್ಲಿ ಹಾಕಿದ್ದಾರೆ ಜನ. ನನ್ನ ಗಂಡ ನಾನು ಹೇಳ್ದಂಗೆ ಕೇಳಬೇಕು, ನಾನು ನಿನಗೆ ಮಾಂಗಲ್ಯವನ್ನ ಕೊಡ್ತೀನಿ, ನನ್ನ ಲವರ್ ನನ್ನನ್ನ ಮರೆಯದಂತೆ ಮಾಡಮ್ಮ ಅಂತ ಪ್ರೇಮ ನಿವೇದನೆಯ ಪತ್ರಗಳನ್ನ ಕೂಡ ದೇವರ ಹುಂಡಿಯಲ್ಲಿ ಹಾಕಿದ್ದಾರೆ ಜನ. ಸರ್ಕಾರಿ ಕೆಲಸ ಕೊಡ್ಸಮ್ಮ ಅಂತ ಕೂಡ ದೇವರಿಗೆ ಪತ್ರವನ್ನ ಬರೆದಿದ್ದಾರೆ. ಆ ಪತ್ರಗಳನ್ನ ದೇವರ ಹುಂಡಿಗೆ ಹಾಕಿರುವಂತದ್ದು. ಇವೆಲ್ಲ ಘಟನೆಗಳು ನಡೆದಿರುವಂತದ್ದು ಬನಶಂಕರಿ ದೇವಸ್ಥಾನದ ಹುಂಡಿಯಲ್ಲಿ. ಹುಂಡಿಯ ದುಡ್ಡನ್ನ ಲೆಕ್ಕ ಹಾಕುವಂತ ಸಂದರ್ಭದಲ್ಲಿ, ಹುಂಡಿಯನ್ನ ತೆಗೆದಂತ ಸಂದರ್ಭದಲ್ಲಿ ಈ ವಿಚಿತ್ರವಾದಂತಹ ಬೇಡಿಕೆಗಳ ಪತ್ರಗಳು ಸಿಕ್ಕಿದ್ದಾವೆ. ಹಾಗಿದ್ರೆ ದೇವಿಗೆ ಬರೆದಂತ ಪತ್ರದಲ್ಲಿ ಏನಿದೆ ಅಂತ ನಿಮ್ಗೂ ಕೂಡ ಕುತೂಹಲ ಇದ್ರೆ ಈ ಪುಟ್ಟ ಪ್ಯಾಕೇಜ್ ಅನ್ನ ನೋಡಿ. ನೋಟು ನಿಷೇಧದ ಬಳಿಕ ತರಾತುರಿಯಲ್ಲಿ ಹುಂಡಿ ತೆರೆಯುತ್ತಿರೋ ಮುಜರಾಯಿ ಇಲಾಖೆ ಹಾಗೂ ದೇಗುಲದ ಸಿಬ್ಬಂದಿಗೆ ಭಕ್ತರ ಲೆಟರ್ ಕಾಟ ಶುರುವಾಗಿದೆ. ಫ್ಯಾಮಿಲಿ ಮ್ಯಾಟ್ರು, ಅನೈತಿಕ ಸಂಬಂಧ, ವಿರಹ ವೇದನೆಯಿಂದ ಹಿಡಿದು ಪಾರ್ಕಿಂಗ್ ಶುಲ್ಕದ ಬಗ್ಗೆ ಪತ್ರ ಬರೆದು ಅದನ್ನ ದೇವರ ಹುಂಡಿಗೆ ಹಾಕಿದ್ದಾರೆ. ಇದು ಅಧಿಕಾರಿಗಳನ್ನ ಬೆರಗುಗೊಳಿಸಿದೆ. ಬೆಂಗಳೂರಿನ ಬನಶಂಕರಿ ಅಮ್ಮನೆ ಸುಸ್ತಾಗೋ ಹಾಗೆ ಬಂದಿರುವ ಪತ್ರದ ಸ್ಯಾಂಪಲ್ಸ್ ಎಲ್ಲಿದೆ ನೋಡಿ. ಲೆಟರ್ ನಂಬರ್ 1. ನೋಡಮ್ಮ, ಈ ಪತ್ರದ ಜೊತೆಗೆ ಹುಡುಗಿ ಫೋಟೋನು ಇಟ್ಟಿದ್ದೀನಿ. ಸಾಕಷ್ಟು ವರ್ಷದಿಂದ ನನ್ನ ಗಂಡನಿಗೆ ಫೋನು ಮೆಸೇಜು ಮಾಡ್ತಿದ್ದಾಳೆ. ದಯವಿಟ್ಟು ನನ್ನ ಗಂಡನಿಂದ ಈ ರಾಕ್ಷಸಿಯನ್ನ ದೂರ ಮಾಡು ತಾಯಿ. ನನ್ನ ಗಂಡನಿಗೆ ಒಳ್ಳೆ ಬುದ್ಧಿ ಕೊಡವ್ವ. ಅವಳ ಫೋನು ಮೆಸೇಜು ಬರದ ಹಾಗೆ ನೋಡ್ಕೊಳೆ. ಲೆಟರ್ ನಂಬರ್ 2. ಅಮ್ಮ, ನಿನ್ನನ್ನೇ ನಂಬಿದ್ದೀನಿ. ನನ್ನ ಗಂಡ ಇನ್ಮುಂದೆ ನಾನು ಹೇಳಿದ್ದನ್ನೇ ಮಾಡ್ಬೇಕು. ಹಂಗಾದ್ರೆ ನಿಂಗೆ ಮಾಂಗಲ್ಯ ಕಾಣಿಕೆಯಾಗಿ ಹಾಕ್ತೇನೆ. ಲೆಟರ್ ನಂಬರ್ 3. ಅಮ್ಮ, ಎಲ್ಲಿ ಹೋದರೂ ಪಾರ್ಕಿಂಗ್ ಶುಲ್ಕದ ಕಾಟ. ನಿನ್ನೆ ಸನ್ನಿಧಿಯಲ್ಲಿ ಪಾರ್ಕಿಂಗ್ಗೆ ದುಡ್ಡು ತಗೋತಾರೆ. ಅವರಿಗೆಲ್ಲ ಕೆಟ್ಟದು ಮಾಡಮ್ಮ. ಪಾರ್ಕಿಂಗ್ಗೆ ದುಡ್ಡು ತೆಗೆದುಕೊಳ್ಳದ ಹಾಗೆ ಮಾಡು ತಾಯಿ. ಲೆಟರ್ ನಂಬರ್ 4. ಮಂಜು ವೆಟ್ಸ್ ಕಾವ್ಯ ಇಬ್ರು ಒಟ್ಟಿಗೆ ಇರುವಂತೆ ಮಾಡು. ಅವಳ ಮನಸ್ಸಿನಲ್ಲಿ ಮಂಜು ಇರಲಿ. ಮಂಜುಗೂ ಕಾವ್ಯ ಬಗ್ಗೆ ಅನುಮಾನ ಬಾರದೇ ಇರಲಿ. ನಾಗರಬಾವಿಯಲ್ಲಿ ನಮ್ಮದು ಲವ್ ಆಯ್ತು, ಈಗ ಕಟ್ಟಾಗಿದೆ. ಕಾವ್ಯಳ ನೆನಪು ಕಾಡುತ್ತಿದೆ. ಅವಳು ಮಂಜುಗೆ ಫೋನ್ ಮೆಸೇಜ್ ಮಾಡಲಿ. ಲೆಟರ್ ನಂಬರ್ 5. ಬನಶಂಕರಿಯಮ್ಮ, ನಂಗೆ ಸರ್ಕಾರಿ ಹುದ್ದೆಯಲ್ಲಿರೋ ಗಂಡನೇ ಸಿಗುವ ಹಾಗೆ ಮಾಡು. ಹಾಗೆ ಮಾಡಿದ್ರೆ ನಿಂಗೆ ಒಳ್ಳೆ ಸೀರೆ ಕೊಡಿಸ್ತೇನೆ. ಇನ್ನು ಕೆಲವು ಮಹಿಳೆಯರು ಬೇಡಿಕೆ ಈಡೇರಿದೆ ಅಂತ ಪತ್ರ ಬರೆದು 60 ರಿಂದ 70 ಗ್ರಾಂ ತೂಕದ ಆಭರಣವನ್ನ ಹಾಕುತ್ತಿದ್ದಾರೆ. ಭಕ್ತರ ಲೆಟ್ರು ದೇವರಿಗೆ ತಲುಪುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹುಂಡಿಗಂತೂ ಬೀಳ್ತಾನೆ ಇದೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ. ಬನಶಂಕರಿ ದೇವಸ್ಥಾನದಲ್ಲಿ ಎಷ್ಟು ಹಣ ಜಮೆ ಆಗಿದೆ, ಹುಂಡಿಯಲ್ಲಿ ಎಷ್ಟಿದೆ ಹಣ ಅನ್ನುವಂತ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ಅದಕ್ಕಿಂತ ಜಾಸ್ತಿ ಕುತೂಹಲ ಕೆರಳಿಸಿರುವಂತದ್ದು ಈಗ ಲೆಟರ್ಗಳು. ಅಂದ್ರೆ ಒಂದಲ್ಲ ಎರಡಲ್ಲ, ಇಷ್ಟೊಂದು ಲೆಟರ್ಗಳನ್ನ ಬರೆದಿದ್ದಾರೆ. ಏನಾದ್ರೂ ದೇವಸ್ಥಾನದಲ್ಲಿ ಹಿಂದೆಯಿಂದಲೂ ಕೂಡ ಇದೇ ರೀತಿಯಾಗಿ ಹುಂಡಿ ತೆಗೆದಾಗ ಈ ತರದ ಲೆಟರ್ಗಳು ಸಿಗ್ತಾ ಇತ್ತಂತ ಏನ್ ಹೇಳ್ತಾರೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಅಂತ? ಮಾದೇಶ್, ನಿಜಕ್ಕೂ ನೀವು ಹೇಳ್ದಂಗೆ ಹುಂಡಿಯಲ್ಲಿ ಎಷ್ಟು ದುಡ್ಡಿತ್ತು, 500,000 ಕಂತೆಗಿಂತ ಆಶ್ಚರ್ಯ ಹುಟ್ಟಿಸಿದ್ದು ಈ ರೀತಿಯ ವಿಚಿತ್ರ ಪತ್ರಗಳು. ಆದ್ರೆ ಅಲ್ಲಿನ ದೇವಸ್ಥಾನದವರು ಹೇಳುವಂತೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಪತ್ರ ಹಾಕುವಂತಹ ಖಯಾಲಿ ಭಕ್ತರಿಗೆ ಜಾಸ್ತಿ ಆಗಿದೆ. ಅದು ಕೂಡ ವಿಚಿತ್ರವಾಗಿ ಪ್ರೇಮ ನಿವೇದನೆಯನ್ನ ಮಾಡಿಕೊಂಡು ಅಥವಾ ತನ್ನ ಅನೈತಿಕ ಸಂಬಂಧದ ಬಗ್ಗೆ, ವಿರಹ ವೇದನೆ, ಹೀಗೆ ಎಲ್ಲದನ್ನ ಕೂಡ ತಂದು ದೇವರಿಗೆ ಹಾಕುವಂಥದ್ದು. ಅಂದ್ರೆ ಯಾವುದೋ ಒಂದು ಗುಟ್ಟನ್ನ ಸೀಕ್ರೆಟ್ ಆಗಿ ಇಡಬೇಕು ಅಂದ್ರೆ, ಜೊತೆಗೆ ನಮ್ಮ ಮನದ ಭಾವನೆಯನ್ನ ಹೇಳ್ಕೋಬೇಕಂದ್ರೆ ದೇವರು ಬೆಸ್ಟ್ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಭಕ್ತರು ಇದ್ದಾರೇನೋ ಅನ್ನುವಂತೆ ಅಲ್ಲಿನ ಮುಜರಾಯಿ ಅಧಿಕಾರಿಗಳು ಹೇಳ್ತಾರೆ. ಪ್ರತಿ ಬಾರಿಯೂ ಕೂಡ ಹುಂಡಿ ತೆರೆದಾಗ ಇದೇ ರೀತಿ ರಾಶಿ ಪತ್ರಗಳು ಅವರ ಕಣ್ಣಿಗೆ ಕಾಣಿಸಿರುತ್ತೆ. ಅಲ್ಲಿ ಕೆಲವೊಂದು ಸ್ಯಾಂಪಲ್ ಗಳನ್ನ ನೋಡ್ಬೋದು. ಏನೆಲ್ಲ ಪತ್ರ ಬರೆದಿದ್ದಾರೆ, ಕೆಲವರು ಫೋಟೋ ಕೂಡ ಇಟ್ಟಿದ್ದಾರೆ. ತಮ್ಮ ಗಂಡನಿಗೆ ಕಾಟ ಕೊಡುವಂತಹ ಹುಡುಗಿಯ ಫೋಟೋಗಳನ್ನ ಕೂಡ ಹಾಕಿ ಕಾಣಿಕೆ ಹಾಕಿ ಅವಳಿಗೆ ಶಿಕ್ಷೆ ಕೊಡು ಅನ್ನುವಂಥದ್ದು. ಇನ್ನೊಂದು ಒಂದಿಷ್ಟು ಸಿಲ್ಲಿ ಅಂತ ಅನ್ಸೋದು, ಪಾರ್ಕಿಂಗ್ ವಿಚಾರದಲ್ಲೂ ಕೂಡ ದೇವರಿಗೆ ದೂರನ್ನ ಕೊಡುವಂಥದ್ದು. ಮಾದೇಶ್, ಓಕೆ, ಧನ್ಯವಾದ ಪವಿತ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಮುಜರಾಯಿ ಇಲಾಖೆಯ ಎಸಿ ಅಸಿಸ್ಟೆಂಟ್ ಕಮಿಷನರ್ ಲಕ್ಷ್ಮಿ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ಮೇಡಮ್, ಸಿಕ್ಕಾಪಟ್ಟೆ ಕುತೂಹಲ ಕೆರಳಿಸಿರೋದೇನಂದ್ರೆ ಇಲ್ಲಿ ಬನಶಂಕರಿ ದೇವಸ್ಥಾನದಲ್ಲಿ ಎಷ್ಟು ದುಡ್ಡು ಸಿಕ್ತು ಅನ್ನೋದಕ್ಕಿಂತ ಲೆಟರ್ಗಳು ಸಿಕ್ಕಾಪಟ್ಟೆ ಸಿಕ್ಕಿದಾವೆ ಅನ್ನೋದು. ಲೆಟರ್ಗಳು ಅದು ಪ್ರತಿ ಹುಂಡಿ ಓಪನ್ ಮಾಡಿದಾಗ್ಲೂ ಪಾಪ ಭಕ್ತಾದಿಗಳು ಅವ್ರ ಕೋರಿಕೆನ ಬೇರೆಯವ್ರ ಜೊತೆ ಹಂಚ್ಕೊಳಕ್ ಆಗದೆ ಇರೋಂಥದ್ದು, ಸೀಕ್ರೆಟ್ ಇರೋಂಥದ್ದು, ಮತ್ತೆ ಮನ್ಸಲ್ಲಿ ಏನೇನಿರುತ್ತೆ ಅದನ್ನೆಲ್ಲ ಅವ್ರು ಅದ್ರ ಬರವಣಿಗೆ ಮೂಲಕ ಬರೆದು ದೇವರು ನಮ್ ಕೋರಿಕೆನ ಪೂರೈಸಬಹುದು ಅನ್ನೋ ನಂಬಿಕೆ ಇಟ್ಕೊಂಡು ಬರ್ದಾಕ್ತಾರೆ. ಪ್ರತಿ ಸರಿನೂ ಬರುತ್ತೆ.
ಅಲ್ಲ ಮೇಡಮ್, ಒಂದೆರಡು ನೋಡಿರ್ತೀವಿ, ಅಂದ್ರೆ ಹಿಂದೆ ಹಲವಾರು ದೇವಸ್ಥಾನಗಳಲ್ಲಿ ಈ ತರದ್ ನೋಡಿದೀವಿ, ಆದ್ರೆ ಇಲ್ಲಿ ಜಾಸ್ತಿ ಅನ್ಸುತ್ತೆ ಬನಶಂಕರಿ ದೇವಸ್ಥಾನದಲ್ಲಿ. ಹೌದು. ಅಂದ್ರೆ ಇಲ್ಲಿ ಬರೋದು ತುಂಬಾ ಹೆಂಗಸರು ಭಕ್ತಾದಿಗಳು, ಮಹಿಳಾ ಭಕ್ತಾದಿಗಳೇ ಜಾಸ್ತಿ ಅಲ್ಲ. ಹಾಗಾಗಿ ಅವ್ರ ಪಾಪ ಅವ್ರಿಗೆ ಗಂಡಸರಿಗಿಂತ ಮಹಿಳೆಯರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳು ಜಾಸ್ತಿ ಇರುತ್ತೆ. ಪ್ರಾಬ್ಲಮ್ನೆಲ್ಲ ಹೇಳ್ಕೊಳಕ್ಕೆ ಇಲ್ಲೊಂದು ಅವ್ರಿಗೆ ವೇದಿಕೆ ಅಂತ ಅನಿಸ್ತದೆ. ಅಲ್ಲ, ಲೆಟರ್ಗಳನ್ನ ಓದಿದ್ರ ಮೇಡಮ್ ಎಲ್ಲ ನೀವು? ನಾವು ಓದಿದೀವಿ ಸ್ವಲ್ಪ. ಅಂದ್ರೆ ನನ್ ಗಂಡ ಹೇಳ್ದಂಗ್ ಕೇಳ್ಬೇಕು, ನಾನ್ ಹೇಳ್ದಂಗ್ ಕೇಳ್ಬೇಕು, ಫೋನ್ ಮೆಸೇಜ್ ಮಾಡ್ತಾರೆ ಯಾರೋ, ಅದಕ್ಕ ಬಿಡ್ಬೇಕು, ಆ ತರದ್ದೆಲ್ಲಾನು. ಅಂದ್ರೆ ಇದೇ ತರದ್ದ ಬರ್ತಿತ್ತ ಹಿಂದೆ ಎಲ್ಲಾನು? ಹಿಂದೆ ಎಲ್ಲಾನು ಹೌದು, ಈ ತರನೇ ಬರುತ್ತೆ. ಮದ್ವೆ ಆಗ್ಬೇಕು ನನ್ಗೆ, ಹಾಗೆ ಅದೇ ಈ ತರದ್ದು ನೀವು ಇವಾಗ ಹೇಳಿದ್ರಲ್ಲ, ಆ ತರದ ಲೆಟರ್ ಸುಮಾರು ಬರ್ತವೆ. ಅಂದ್ರೆ ಹಿಂದೆ ಕೂಡ ಹುಂಡಿ ಓಪನ್ ಮಾಡಿದಾಗ ಇದೇ ತರದ್ದು ಬರ್ತದೆ. ಈಗೇನು ಜಾಸ್ತಿ ಆಗಿದೆಯಾ ಏನಾದ್ರು? ಅಂದ್ರೆ ಈಗ 2.5 ತಿಂಗಳಾಯ್ತಲ್ವಾ ಓಪನ್ ಮಾಡಿ, ಹಾಗಾಗಿ ಅದು ಸ್ವಲ್ಪ ದುಪ್ಪಟ್ಟಾಗಿದೆ. ದುಡ್ಡು ಜಾಸ್ತಿ ಆಯ್ತು, ದುಡ್ಡು ಕೂಡ ಜಾಸ್ತಿ ಸಿಗ್ತಾ ಇದೆ, ದುಡ್ಡು ಜೊತೆಗೆ ಕೋರಿಕೆನೂ ಜಾಸ್ತಿ ಆಗಿದೆ, ಅದೇ ತರನೇ ಜಾಸ್ತಿ ಆಗಿದೆ. ಅಂದ್ರೆ ಏನಾದ್ರು ದೇವಸ್ಥಾನದಲ್ಲಿ ಹೇಳ್ತಾರ ಅಂತ, ಈ ತರದ್ ನಿಮ್ ಕೋರಿಕೆ ಇದ್ರೆ ಉಂಡಿಲಿ ಹಾಕಿ ಈ ತರದ್ ಲೆಟರ್ ಬರೀ ಅಂತ? ಇಲ್ಲ, ಖಂಡಿತ ಇಲ್ಲ. ಅವ್ರು ಅನ್ಕೊಳ್ತಾರೆ ಪಾಪ. ನಾವು ದೇವಸ್ಥಾನದಿಂದ ಹಂಗೆ ಹೇಳಕ್ಕಾಗುತ್ತೆ. ದೇವ್ರನ್ನ ನೋಡಿದ ತಕ್ಷಣ ಅವ್ರಿಗೆ ಅನ್ಸತ್ತೆ, ಒಂದ್ಸರಿ ನೋಡ್ಕೊಂಡು ಹೋಗಿರ್ತಾರೆ, ಮತ್ತೆ ಇನ್ನೊಂದ್ಸರಿ ಬಂದಾಗ ಕೋರಿಕೆಯನ್ನು ಬರೆದ್ಬಿಟ್ಟು ಹೋಗ್ತಾರೆ. ಹಿಂಗೆ ಓಕೆ. ಅಂದ್ರೆ ಈಗ ಕೋರಿಕೆಗಳನ್ನ ಬರ್ದಿದ್ದಾರೆ, ಆಮೇಲೆ ಬಂದು ಏನ್ ಬರ್ದಿದ್ದಾರೆ, ನಾನು ಇದ್ ಮಾಡ್ತೀನಿ, ಸೀರೆ ಕೊಡಿಸ್ತೀನಿ, ತಾಳಿ ಅವೆಲ್ಲ ಮಾಡ್ತಾರ ಬಂದು? ಹೌದು, ಖಂಡಿತ ಮಾಡ್ತಾರೆ. ಎಷ್ಟೊಂದ್ ಜನ ಅವ್ರು ಅನ್ಕೊಂಡಿರೋದು ಆಗಿರತ್ತಲ್ವಾ, ಆದಾಗ ಅವ್ರು ಬಂದು ಸೀರೆ ಕೊಡೋದು, ಮತ್ತೆ ಇದು ಸರ ಹಾಕೋದು, ಆಮೇಲೆ ಇದು ತಾಳಿ ಹಾಕೋದು, ಹಾಗೆಲ್ಲ ತುಂಬಾ ಮಾಡ್ತಾರೆ. ತುಂಬಾ ಎಲ್ಲ ಚಿನ್ನ ಎಲ್ಲ ದೇವ್ರಿಗೆ ಅರ್ಪಿಸ್ತಾರೆ ಅವ್ರು. ಓಕೆ ಮೇಡಮ್, ಇನ್ನೊಂದು ಕುತೂಹಲದ ಪ್ರಶ್ನೆ ಏನಂದ್ರೆ, ಈಗ ದುಡ್ಡೆಲ್ಲಾನು ಮುಜರಾಯಿ ಇಲಾಖೆಗೆ, ಸರ್ಕಾರಕ್ಕೆ ಹೋಗುತ್ತದು. ಅಂದ್ರೆ ದೇವ್ರಿಗೆ ಅವ್ರಿಗೆ ಹೇಳ್ಕೊಂಡಿರೋ ಕೊರತೆ ಅವ್ರಿಗೆ ಪೂರೈಸ್ಲಿ ಅಂತ ನಾವು ಅವ್ರ ಪರವಾಗಿ ನಾವು ದೇವರಲ್ಲಿ ಕೇಳ್ಕೊಳ್ತೇವೆ ಅಷ್ಟೇ. ಲೆಟರ್ಗಳು ಬಿಸಾಕದಷ್ಟೇ ಈಗ? ಹೌದೌದು, ಮತ್ತೆ ಇನ್ನೇನ್ ಮಾಡಕ್ಕಾಗಲ್ಲ, ಹಾಗೇನ್ ಮಾಡಕ್ಕಾಗಲ್ಲ. ಯಾರ್ದೇನು ಆ ಹೆಸರು ಹಾಗೆಲ್ಲ ಏನು ಅಡ್ರೆಸ್ ಎಲ್ಲ ಏನು ಇರೋದಿಲ್ಲಲ್ಲ. ಅದೇ ನಿಮ್ಮವರೇ ಬಂದ್ ಹೇಳ್ತಾ ಇದ್ರು, ಅಡ್ರೆಸ್ ಇದ್ರೆ ನಾವೇ ಒಂದು ಲೆಟರ್ ಬರ್ದ್ಬಿಟ್ಟು ಕಳಿಸ್ಬಿಡ್ಬೋದಾಗಿತ್ತು ಅಂತ. ಅಡ್ರೆಸ್ ಎಲ್ಲ ಯಾರು ಏನ್ ಬರೆಯೋದಿಲ್ಲ, ಅವ್ರ ಕೋರಿಕೆ ಅಷ್ಟೇ ಹಾಕೊಳ್ತಾರೆ. ಧನ್ಯವಾದ ಮೇಡಮ್, ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ. ಇವತ್ತು ಹಳೆಯ ನೋಟುಗಳ ವಿನಿಮಯಕ್ಕೆ ಅಂತಿಮ ದಿನವಾಗಿತ್ತು. ಈ ಬಗ್ಗೆ ಜನ ಕೂಡ ಊಹಾಪೋಹಗಳಲ್ಲಿ ಸಿಕ್ಕಾಕೊಂಡು ನರಳುತ್ತಿದ್ರು. ಆದರೆ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ತೆರೆ ಎಳೆದಿದೆ. ಇಂದು ಕೊನೆಯಾಗಬೇಕಿದ್ದ ಹಳೆ ನೋಟುಗಳ ವಿನಿಮಯವನ್ನ ಡಿಸೆಂಬರ್ 15ರವರೆಗೆ ವಿಸ್ತರಣೆ ಮಾಡಿದೆ. ಬ್ಯಾಂಕ್ ಆಫ್ ಇಂಡಿಯಾಗೆ ಸೇರಿದ 1.37 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ.